ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂಥ ಪುಣ್ಯ ಸ್ಥಳ ಮಂತ್ರಾಲಯದಲ್ಲಿ ನಾವಿದ್ದೇವೆ. ಇವತ್ತು ಮಂತ್ರಾಲಯಕ್ಕೆ ಪ್ರತಿ ಗುರುವಾರ ಬಂದರೆ ಸಾವಿರಾರು ಭಕ್ತರು ರಾಯರ ದರ್ಶನಕ್ಕೆ ಬಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ. ದೇಶ ವಿದೇಶದಿಂದ ಬರುವಂಥ ಭಕ್ತರಿಗಾಗಿ ಮಂತ್ರಾಲಯದಲ್ಲಿ ಬರುವಂಥ ಭಕ್ತರಿಗಾಗಿ ಹಲವು ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಏನು ಛತ್ರ ಇದೆಯೋ ಅದು ಇವತ್ತು ಕಳಪೆ ಕಾಮಗಾರಿಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. 2019ರಲ್ಲಿ ಧಾರ್ಮಿಕ ದತ್ತೆ ಇಲಾಖೆ ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಈ ಒಂದು ವಸತಿ ಗೃಹವನ್ನು ಇನಾಗ್ರೇಷನ್ ಮಾಡಿದ್ರು. ಇನಾಗ್ರೇಷನ್ ಮಾಡಿ 2-3 ವರ್ಷಗಳಾಗಿಲ್ಲ, ಆಗಲೇ ಈ ಒಂದು ಕಟ್ಟಡದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈಗೇನು ವಸತಿ ಗೃಹದಲ್ಲಿ 52ಕ್ಕೂ ಅಧಿಕ ರೂಮ್ಗಳಿದ್ದಾವೆ. ಬರುವಂಥ ಭಕ್ತರಿಗೆ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಾಗಬೇಕು. ಆದರೆ ಕಟ್ಟಡ ಕಟ್ಟಿ 3-4 ವರ್ಷಗಳಾಗಿಲ್ಲ, ಆಗಲೇ ಕಟ್ಟಡವು ಕುಸಿಯುವ ಹಂತಕ್ಕೆ ಬಂದಿದೆ. ಮಳೆ ಬಂದರೆ ಮಳೆ ನೀರಿನಿಂದ ನೆಂದು ಹೋಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಹೊಸ ಕಟ್ಟಡ, ಧಾರ್ಮಿಕ ಇಲಾಖೆ ನಿರ್ಮಾಣ ಮಾಡಿದಂಥ ಕಟ್ಟಡದ ಟೈಲ್ಸ್ಗಳು ಮತ್ತು ಸಿಮೆಂಟ್ ಕಿತ್ತೋಗಿರುವಂಥ ದೃಶ್ಯಗಳನ್ನು ನೋಡ್ಬೋದು. ಜೊತೆಗೆ ಈ ಒಂದು ರೂಮ್ಗಳಿಗೆ ಬಳಕೆ ಮಾಡಿರುವಂಥ ಕಿಟಕಿಗಳಾಗಿರ್ಬೋದು ಮತ್ತು ಶೌಚಾಲಯ ಆಗಿರ್ಬೋದು, ಅಲ್ಲಲ್ಲಿ ಇಡೀ ಕಟ್ಟಡದ ಕಾಲಮ್ಗಳೇನಿದಾವೋ ಅವೆಲ್ಲವೂ ಕೂಡ ಬಿರುಕು ಅನ್ನುವಂಥ ಆರೋಪ ಕುರಿತಂತೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದು ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಿರ್ಮಾಣಗೊಂಡಂಥ ಕರ್ನಾಟಕ ರಾಜ್ಯ ವಸತಿ ಗೃಹ ಏನಿದೆಯೋ ಈ ಕಟ್ಟಡದ ಕಾಮಗಾರಿ ಮಾಡಿದಂಥ ಅಧಿಕಾರಿಗಳು ಯಾರು, ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರೇ ಖುದ್ದು ಅಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಈ ಜೊತೆಗೆ ನೀವು ನೋಡ್ತಾ ಇರ್ಬೋದು, ವಸತಿ ಗೃಹ ಏನಿದೆಯೋ ಆ ವಸತಿ ಗೃಹಕ್ಕೆ ಬರುವಂಥ ಭಕ್ತರೆಲ್ಲರೂ ಕೂಡ ತುಂಬ ನಿರಾಸೆ ಆಗ್ತಾ ಇದ್ದಾರೆ. ಕರ್ನಾಟಕ ಛತ್ರ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿದೆ, ನಮ್ಮ ಛತ್ರ ಅಂದ್ಕೊಂಡು ಸಾವಿರಾರು ಭಕ್ತರು ಈ ಒಂದು ಛತ್ರಕ್ಕೆ ಬರ್ತಾರೆ. ಆದರೆ ಬಂದಂಥ ಭಕ್ತರಿಗೆ ತುಂಬ ನಿರಾಸೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ಮಂತ್ರಾಲಯ ರಾಯರ ದರ್ಶನಕ್ಕೆ ಬಂದಂಥ ಭಕ್ತರು ನನ್ನ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಛತ್ರದಲ್ಲಿ ಉಳ್ಕೊಂಡಿದ್ರು. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಛತ್ರಕ್ಕೆ ಬಂದಿದ್ದೀರಿ, ಈ ಛತ್ರದಲ್ಲಿ ರೂಮ್ ಹೇಗಿತ್ತು ಮೇಡಮ್? ರೂಮ್ ಅಷ್ಟು ಚೆನ್ನಾಗಿಲ್ಲ ಸರ್, ಯಾಕಂದರೆ ಎಲ್ಲ ಕಡೆನೂ ಅಂದರೆ ಮಾಡಿದಾರಲ್ಲ ಅದು ಕಾಮಗಾರಿ ಕೆಲಸಗಳು ಅದೆಲ್ಲ ಚಕ್ಕೆ ಎದೋಳ್ತಾ ಇದೆ. ಹಾಗಾಗಿ ಮತ್ತೆ ಕರೆಂಟಿಂದು ಸರಿ ಇಲ್ಲ, ವಾಶ್ರೂಮ್ ಚೆನ್ನಾಗಿಲ್ಲ, ಒಂಥರ ಎಲ್ಲ ಸ್ಮೆಲ್ಲು. ಅಂದರೆ ನಾವು ಈಗ ನೋಡ್ರಿ, ನಾವು ಅಲ್ಲಿಂದ ಬಂದಿದ್ದೀವಿ, ಕರ್ನಾಟಕ ವಸತಿ ಗೃಹ ನಮಗೆ ಬೇಕು ಅಂತ ಅಲ್ಲಿಂದ ಹುಡ್ಕೊಂಡು ಬಂದರೆ ಇದು ಕಾಮಗಾರಿ ಸರಿಗೆ ಮಾಡಿಲ್ಲ. ಹಂಗಾಗಿ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್. ಮೇಡಮ್, ಈಗ ಏನೇನು ಸಮಸ್ಯೆಗಳು ಅನುಭವಿಸ್ತೀರಿ ಒಳಗಡೆ? ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆನೇ ಇದೆ ಸರ್. ನಾವು ಇವಾಗ ಡಿಹೈಡ್ರೇಷನ್ ಥರ ಆಗ್ತಿದೆ. ಬೆಳಗ್ಗೆಯಿಂದ ನಾವು ದುಡ್ಡು ಕೊಟ್ಟೆ ನೀರು ತೊಗೋಬೇಕಾಗಿದೆ. ನೀರು ಬೇಕು, ನೀರಿನ ವ್ಯವಸ್ಥೆ ಮಸ್ಟ್ ಮಾಡಬೇಕು. ಮತ್ತು ಕ್ಲೀನು, ಸ್ವಚ್ಛತೆ, ಹೈಜಿನ್ ಇರಬೇಕು. ಹೈಜಿನ್ ಎಲ್ಲೋದ್ರೂ ಹೈಜಿನ್ನೇ ಕೇಳೋದು ಜನ. ಫಸ್ಟ್ ಆಫ್ ಆಲ್ ಅದು ಹೈಜಿನ್ ಇರಬೇಕು ಸರ್. ಅದು ನಾವಿಲ್ಲಿ ಆಂಧ್ರ ಪ್ರದೇಶದವ್ರನ್ನ ನಾವು ಕೇಳೋಕ್ಕಾಗಲ್ಲ. ನಾವು ಕರ್ನಾಟಕ ಸರ್ಕಾರ ಅಂತ ಇದೆ, ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವಿ. ಬೇರೆ ಎಲ್ಲೂ ನಾವು ಮಾಡ್ಕೊಳಕ್ಕೆ ಹೋಗಿಲ್ಲ ರೂಮ್ನ. ಕರ್ನಾಟಕ ಸರ್ಕಾರ ಅಂತ ಮಾಡಿದ್ದಾರೆ, ನಮ್ಗೆ ಸ್ಟೇಟ್ದು ನಾವು ಇದಕ್ಕೆ ಬರಬೇಕು, ನಾವೇ ಹೋಗಬೇಕು. ಹಂಗಾಗಿ ನಾವು ಇಲ್ಲಿನ ಸ್ವಚ್ಛತೆ, ಇಲ್ಲಿನ ಇದನ್ನ ಫೆಸಿಲಿಟೀಸ್ನೇ ಕೇಳೋದು. ಹಂಗಾಗಿ ನಾವು ಈ ಸರ್ಕಾರದವ್ರನ್ನ, ಇದಕ್ಕೆ ಸಂಬಂಧಪಟ್ಟವ್ರನ್ನ ಯಾರಿದ್ದಾರೆ ಅವರು ಇದನ್ನು ಕ್ಲೀನಾಗಿ ಬಂದು ಹೋಗೋಕ್ಕೆ ಮಹಿಳೆಯರಿಗೆ, ಎಕ್ಸ್ಪೆಷಲಿ ಮಹಿಳೆಯರಿಗೆ ಇದು ಅನುಕೂಲಕರವಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಮೇಡಮ್, ಏನೇನು ಸಮಸ್ಯೆಗಳು ಅನುಭವಿಸಿದ್ರಿ? ಸಮಸ್ಯೆಗಳು ಅಂದರೆ ಸರ್, ರೂಮಿಗೆ ಬಂದ ತಕ್ಷಣ ಕರೆಂಟ್ ತೆಗೆದ್ರು, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ. ನಾವು ತುಂಬ ಸ್ಟ್ರೈನ್ ಮಾಡ್ಕೊಂಡು 10 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಅವಾಗಿಂದ ಬಂದ ತಕ್ಷಣ ರೂಮಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ, 1-2 ಅವರ್ ಇದ್ದಿ ಅಂತ ಬಂದರೆ ಫ್ಯಾನ್ ಇಲ್ಲ, ಬಿಸಿ ನೀರಿಲ್ಲ, ಗೀಝರ್ ಇಲ್ಲ, ಬಿಸಿ ನೀರಿಲ್ಲ, ಟಾಯ್ಲೆಟ್ ಪರವಾಗಿಲ್ಲ, ಓಕೆ, ಹಂಗಂತ ತುಂಬಾ ಏನಿದಾಗಿಲ್ಲ. ಒಟ್ಟು ಸ್ವಲ್ಪ ನೀಟ್ನೆಸ್ ಕಡೆ ಗಮನ ಕೊಡಬೇಕು. ಬೆಡ್ ಸ್ಪ್ರೆಡ್ ಕೂಡ ಹಾಕ್ಕೊಟ್ಟಿಲ್ಲ ಅವ್ರು. ಹೆಂಗಿತ್ತು ಹಂಗಂಗೆ ಕೊಟ್ಬಿಟ್ರೆ ನಾವು ರೂಮ್ ಹೆಂಗೆ ಯೂಸ್ ಮಾಡ್ಬೇಕು ನಾವು? ಒಟ್ಟಾರೆ ಏನಾಗಬೇಕು ಅಂತ ಬಯಸ್ತೀರಿ ಮೇಡಮ್? ಇದರಲ್ಲಿ ಕಿಟಕಿ ಗ್ಲಾಸ್ಗಳೆಲ್ಲ ಒಡೆದೋಗಿದೆ, ಮತ್ತು ಹಿಂದೆ ಯೂಸ್ ಮಾಡಿದ ಬಾಟ್ಲಸ್ ಎಲ್ಲ ಹಾಗೆ, ಬೀರಲ್ಲೆಲ್ಲ ಹಾಗೆ ಇದೆ. ಏನೇನು ಕ್ಲೀನ್ ಇಲ್ಲ, ತುಂಬ ಗಲೀಜಾಗೆ ಇದೆ. ಹೈಜೀನ್ ತುಂಬ ಮೇಂಟೈನ್ ಆಗಬೇಕು. ಇದಿಷ್ಟು ಇಲ್ಲಿರುವಂಥ ಭಕ್ತರು ಹೇಳುವಂಥ ಮಾತಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ಧಾರ್ಮಿಕ ದತ್ತೆ ಇಲಾಖೆ ನಿರ್ಮಾಣ ಮಾಡಿದಂಥ ಮಂತ್ರಾಲಯದಲ್ಲಿರುವಂಥ ವಸತಿ ಗೃಹದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಈಗಾಗಲೇ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಕೂಡ ಲೋಕಾಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಬರುವಂಥ ಭಕ್ತರು ಕೂಡ ಈ ಒಂದು ವಸತಿ ಗೃಹಗಳಲ್ಲಿದ್ದು ಅಲ್ಲಿ ಆಗುವಂಥ ಸಮಸ್ಯೆಗಳ ಕುರಿತು ತಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.